ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸುತ್ತಿರುವಂತಹ 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಿಂಪಲ್ ಆಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಇದು ಮಾದರಿ 5ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಆಗಿರುತ್ತದೆ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ಇದೇ ಮಾದರಿ 5ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರುತ್ತೇನೆ, ತಾವು ವೀಕ್ಷಿಸಬಹುದು. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಂತ ಎರಡು ಏನು ಸಮಸ್ಯೆಗಳು ಇರ್ತವೆ ಅಲ್ಲ, ಇಲ್ಲಿ ಸಮಸ್ಯಾ ಚಿತ್ರಗಳನ್ನು ನೋಡ್ಬೋದು. ಈ ಒಂದಕ್ಕೆ ಒಂದು ರಿಲೇಟಿವ್ ಆಗಿರುತ್ತೆ. ಅದೇ ರೀತಿ 3ನೇ ಚಿತ್ರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯಾ ಚಿತ್ರ ಈ 4 ಆಪ್ಷನ್ಸ್ಗಳಲ್ಲಿ ಒಂದಿರುತ್ತೆ. ಅದು ಯಾವುದು ಅನ್ನೋದನ್ನು ತಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು, ಇಲ್ಲಿ 2 ಸಣ್ಣ ಚುಕ್ಕಿಗಳನ್ನು ಅಥವಾ ಬ್ಲಾಕ್ಗಳನ್ನು ನೀಡಲಾಗಿರುತ್ತೆ. ಇಲ್ಲೆರಡೂ ಕೂಡ ಸೇಮ್ ಇರುತ್ತೆ. ಹಾಗಾದ್ರೆ ಇಲ್ಲಿ 3 ಬ್ಲಾಕ್ಗಳನ್ನು ಅಡ್ಡ ಕೊಡಲಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಕೂಡ ಅದೇ ರೀತಿಯಾಗಿರುತ್ತೆ. ಅಂದರೆ ಇಲ್ಲಿ ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಒಂದು ಚೌಕ್ ಬಾಕ್ಸ್ ಅಲ್ಲಿ ಏನಿದೆ ಅಂದ್ರೆ ಒಂದು ಸಣ್ಣದಾದಂತಹ ಒಂದು ವೃತ್ತ ಅಂತ ಅನ್ಕೊಳ್ಬಹುದು ತಾವು. ಇದೊಂದು ಸಮಸ್ಯಾ ಚಿತ್ರವನ್ನ ಇಲ್ಲಿ 4 ದಿಕ್ಕಿನಲ್ಲಿ ಕೂಡ ಅದು ಇಲ್ಲಿ ವಿಸ್ತರಣೆ ಆಗಿದೆ. ಇಲ್ಲಿ 4 ದಿಕ್ಕಿನಲ್ಲಿ ವಿಸ್ತರಣೆ ಆಗಿರೋದು ಇಲ್ಲಿ ಕಡೆಗೆ ಏನಾಗುತ್ತಪ್ಪ ಅಂದ್ರದು ನಡುವೆ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 17ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಬ್ಲಾಕ್ ಶೇಡಿಂಗ್ ಅನ್ನು ಮಾಡಲಾಗಿರುತ್ತೆ. ಇಲ್ಲಿ ಅದು ಅಪೋಸಿಟ್ ದಿಕ್ಕಿನಲ್ಲಿರುತ್ತೆ. ಇವಾಗ ಈ ಶೇಡಿಂಗ್ ಅನ್ನ ತೆಗೆಯಲಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ತಾವು, ಇಲ್ಲಿ ಶೇಡಿಂಗ್ ಮಾಡಲಾಗಿದೆ. ಇದೇ ರೀತಿಯಾಗಿ ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ, ಅದು ಖಾಲಿ ಇರುತ್ತೆ. ಹಾಗಾದ್ರೆ ಅದು ಯಾವುದು ಅಂತ ನೋಡ್ತಾ ಹೋದ್ರೆ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು, ಇದು ಅಪೋಸಿಟ್ ದಿಕ್ಕಿನಲ್ಲಿ ಇರುತ್ತವೆ ಎರಡೂ ಚಿತ್ರಗಳು. ಅದೇ ರೀತಿಯಾಗಿ ಇದು ಕೂಡ ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಕೆಳಗಡೆ ಅದು ಏನಿರುತ್ತೆ ಅಂದ್ರೆ ಅದು ಆ ಬ್ಲಾಕ್ ಅನ್ನ ಮಾಡಿರುವುದಿಲ್ಲ. ಸೊ ಇಲ್ಲಿ ಆನ್ಸರ್ ಅನ್ನ ನೋಡ್ತಾ ಹೋದಾಗ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 18ನೇದಾಗಿ ನೋಡ್ಬೋದು, ಇಲ್ಲಿ ಒಂದು ವೃತ್ತವನ್ನು ಕೊಟ್ಟು ಇಲ್ಲಿ ಸಾಕಷ್ಟು ಗೆರೆಗಳು ನೀಡಲಾಗಿರುತ್ತೆ. ಇಲ್ಲಿ ಒಂದು ದೊಡ್ಡ ಒಂದು ವೃತ್ತದ ಒಳಗಡೆ ಒಂದು ಸಣ್ಣ ವೃತ್ತವನ್ನು ರೌಂಡ್ ಆಗಿ ಇಲ್ಲಿ ಎಳೆಯಲಾಗಿರುತ್ತೆ. ಇನ್ನು ಅದು ಅಪೋಸಿಟ್ ದಿಕ್ಕಿನಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಸಣ್ಣದಾದಂತಹ ಒಂದು ವೃತ್ತ ಇರುತ್ತೆ. ಇಲ್ಲಿ ಈ ಚಿತ್ರದಲ್ಲಿ ಲಂಬವಾಗಿ ಗೆರೆಯನ್ನು ಎಳೆಯಲಾಗಿದೆ. ಇಲ್ಲಿ ಸಣ್ಣದಾದಂತಹ ಒಂದು ವೃತ್ತ ಇರುತ್ತೆ. ಇನ್ನು ಇದು ಅಪೋಸಿಟ್ ದಿಕ್ಕಿನಲ್ಲಿ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಕೆಳಗಡೆ ಗೆರೆಗಳನ್ನು ಎಳೆಯಲಾಗಿರುತ್ತೆ, ಆದರೆ ದೊಡ್ಡ ವೃತ್ತ ಇರುತ್ತದೆ. ಹಾಗಾದ್ರೆ ಅದು ಡಿ ಆಪ್ಷನ್ ಆಗುತ್ತದೆ. ಇನ್ನು 19ನೇದು ನೋಡ್ಬೋದು, ಇಲ್ಲಿ ಈ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ಕೆಳಗಡೆ ಖಾಲಿ ಬಿಡಲಾಗಿರುತ್ತೆ, ಇಲ್ಲಿ ಮೇಲ್ಗಡೆ ಇರುತ್ತೆ. ಇಲ್ಲಿ ಮೇಲ್ಗಡೆ ಇದ್ದು ಕೆಳಗಡೆ ಖಾಲಿ ಬಿಡಲಾಗಿದ್ದು, ಈ ಚಿತ್ರದಲ್ಲಿ ಕೂಡ ಅದೇ ರೀತಿ ಆಗುತ್ತದೆ. ಅಂದರೆ ಕೆಳಗಡೆ ಖಾಲಿ ಇರುತ್ತೆ, ಮೇಲ್ಗಡೆ ತುಂಬಲಾಗಿರುತ್ತದೆ. ಅಂದ್ರೆ ಎಷ್ಟು ಅಂಶ ಇದೆ ಅನ್ನೋದನ್ನ ಸರಿಯಾಗಿ ನೋಡ್ಬೇಕು ತಾವು. ಇಲ್ಲಿ ನೋಡ್ತಾ ಹೋದಾಗ ನೋಡ್ಬೋದು, ಇಲ್ಲಿ ಕೆಳಗಡೆ ಖಾಲಿ ಬರುವುದು ಅಂದರೆ ಇಲ್ಲಿ 2ನೇ ಚಿತ್ರದಲ್ಲಿ ಖಾಲಿ ಇರುತ್ತೆ, ಇಲ್ಲಿ ತುಂಬಿದೆ. ಮತ್ತು ಇಲ್ಲಿ 4ನೇ ಚಿತ್ರದಲ್ಲಿ ಏನಾಗುತ್ತೆ ಅನ್ನೋದನ್ನ ಇದರಷ್ಟೇ ಅಳತೆ ಇರಬೇಕದು. ಹಾಗಾದರೆ ಅದು ಏನಾಗುತ್ತೆ ಅಂದರೆ ಕೆಳಗಡೆ ತುಂಬಿದ್ದು ಬರುತ್ತೆ, ಮೇಲ್ಗಡೆ ಖಾಲಿ ಇರುತ್ತೆ. ನೋಡ್ಬೋದು ಈ ಸೈಜ್ ಎಷ್ಟಿದೆ ಇದು. ಸೊ ಇಲ್ಲಿ ಬಿ ಆಪ್ಷನ್ಸ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನೋಡಿದರೆ ಗೊತ್ತಾಗುತ್ತಿತ್ತು ನಮಗೆ, ಒಂದು ಪ್ಲಸ್ ಚಿಹ್ನೆಯಲ್ಲಿ ಇಲ್ಲಿ 2 ಚುಕ್ಕಿಗಳನ್ನು ಕೊಡಲಾಗಿರುತ್ತೆ. ಇದೊಂದು ಸಮಸ್ಯಾ ಚಿತ್ರದಲ್ಲಿ ಇದು ಈ ಕಡೆ ಬಂದಿರುತ್ತೆ, ಇದು ಈ ಕಡೆ ಬಂದಿದೆ. ಸೊ ಇದು ಈ ಚಿತ್ರದಲ್ಲಿ ನೋಡ್ಬೋದು ತಾವು, ಇದು ಈ ಕಡೆ ಇದ್ದಾಗ ನೆಕ್ಸ್ಟು ಈ ಕಡೆ, ಅಂದರೆ ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡ್ಬೋದು ತಾವು. ಒಂದು ವೃತ್ತದ ಒಳಗಡೆ ಒಂದು ಸಣ್ಣ ವೃತ್ತ ಇರುತ್ತೆ, ಇಲ್ಲಿ ಬ್ಲಾಕ್ ಅನ್ನು ಮಾಡಲಾಗಿರುತ್ತೆ. ಅದೇ ವೃತ್ತದಲ್ಲಿ ಇಲ್ಲಿ ಬ್ಲಾಕ್ ಮಾಡಲಾಗಿದ್ದು ಇಲ್ಲಿ ಹೊರಗಡೆ ಬ್ಲಾಕ್ ಇರುವುದಿಲ್ಲ, ಅದು ಖಾಲಿ ಇರುತ್ತದೆ. ಅಂದರೆ ಇಲ್ಲಿ ಈ 4 ಚಿತ್ರಗಳಲ್ಲಿ ನೋಡ್ತಾ ಹೋದರೆ ಸೇಮ್ ಆಗಿರುವಂತಹ ಚಿತ್ರ ಇರುತ್ತೆ, ಆದರೆ ಇಲ್ಲಿ ಬ್ಲಾಕ್ ಮಾಡಿಲ್ಲ. ಸೊ ಸಿ ಆಪ್ಷನ್ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಕೊಟ್ಟಂತಹ ಸಮಸ್ಯಾ ಚಿತ್ರಗಳಲ್ಲಿ ಒಂದಕ್ಕೊಂದು ರಿಲೇಟಿವ್ ಆಗಿರ್ತವೆ. ಈ ಚಿತ್ರಕ್ಕೆ ಇದು ರಿಲೇಟಿವ್ ಇರುತ್ತೆ, ಈ ಚಿತ್ರಕ್ಕೆ ಇಲ್ಲಿ ರಿಲೇಟಿವ್ ಆಗಿರುವಂತಹ ಒಂದು ಸಮಸ್ಯಾ ಚಿತ್ರವನ್ನು ತಾವು ಕಂಡುಹಿಡಿಬೇಕು.